Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರೇವಣ್ಣವರ ಭವಿಷ್ಯ ಏನಾಗುತ್ತೆ? ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ಬರುತ್ತೆ. ಇವತ್ತು ಅವರ ಭವಿಷ್ಯ ತೀರ್ಮಾನ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಇವತ್ತು ಒಂದು ಲೆಕ್ಕದಲ್ಲಿ ಅವರಿಗೆ ನಿರ್ಣಾಯಕ ದಿನ, ವೆರಿ ಇಂಪಾರ್ಟೆಂಟ್ ಡೇ. ಏನಾಗಬಹುದು ಹಾಗಾದರೆ? ಜಾಮೀನು ಸಿಗುತ್ತಾ ಸಿಗಲ್ವಾ? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಇವತ್ತು. ಮೊನ್ನೆ ನಾವು ನೋಡಿದ್ವಿ, ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿತ್ತು ಕೋರ್ಟ್. ಕಳೆದ 5 ದಿನಗಳಿಂದ ರೇವಣ್ಣ ಜೈಲಿನಲ್ಲಿದ್ದಾರೆ. ಇವತ್ತು ಜಾಮೀನು ಸಿಗುತ್ತೋ ಸಿಗಲ್ವೋ? ಇವತ್ತು ಅರ್ಜಿಯ ವಿಚಾರಣೆ ಏನಾಗುತ್ತೆ? ಯಾಕಂದರೆ ನಾಳೆ ರೇವಣ್ಣ ನ್ಯಾಯಾಂಗ ಬಂಧನ ಅಂತ್ಯವಾಗುತ್ತೆ. ಹೀಗಾಗಿ ಇವತ್ತೇನಾದರೂ ಜಾಮೀನು ಸಿಗಬಹುದಾ ಅಂಥ ನಿರೀಕ್ಷೆಯಲ್ಲಿದ್ದಾರೆ ರೇವಣ್ಣ. ಒಂದು ವೇಳೆ ಏನಾದರೂ ಬೇಲ್ ಸಿಗಲಿಲ್ಲ ಅಂತಂದರೆ ಜೈಲೇ ಗತಿ ಅನ್ನುವಂಥ ಸ್ಥಿತಿ. ಆದರೆ ಬಹುಶಃ ಏನು ಅಂತಂದರೆ ಇವತ್ತು ಬೇಲ್ ಸಿಗ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಿಗಬಹುದು ಅನ್ನುವಂಥ ವಿಶ್ವಾಸ ಇದೆ ರೇವಣ್ಣವ್ರ ಕುಟುಂಬಕ್ಕೆ. ಏನಾಗುತ್ತೆ ನೋಡಬೇಕು. ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿತು ಕೋರ್ಟ್. ಇವತ್ತು ಅದರ ವಿಚಾರಣೆ ಬರುತ್ತೆ. ಏನಾಗಬಹುದು ಹಾಗಾದರೆ? ರೇವಣ್ಣವ್ರ ಭವಿಷ್ಯ ಏನು? ಒಂದು ವೇಳೆ ಏನಾದರೂ ಬೇಲ್ ಸಿಗಲಿಲ್ಲ ಅಂತಂದರೆ ಜೈಲೇ ಗತಿನಾ? ಸೊ ಇದು ಸಂಗತಿ. ನಾಳೆ ರೇವಣ್ಣವರ ನ್ಯಾಯಾಂಗ ಬಂಧನ ಕೂಡ ಅಂತ್ಯವಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಬೇಲ್ ಸಿಗುತ್ತಾ ನೋಡಬೇಕು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಹಿರಿಯ ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ರಮೇಶ್, ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ಹಾಗೆ ನೀವು ಸಂಪರ್ಕದಲ್ಲಿರಿ. ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ಸಂಗತಿಗಳ ಬಗ್ಗೆ ನಾವು ಗಮನ ಹರಿಸಲೇಬೇಕು. ಅದೇನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಈ ಸಂತ್ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಇವತ್ತು ಬೇಲಿನ ಕಥೆ ಏನಾಗಬಹುದು? ಇವತ್ತು ಬೇಲ್ ಸಿಗುತ್ತಾ ರೇವಣ್ಣವ್ರಿಗೆ? ರಮೇಶ್, ನಾವು ನೋಡ್ತಾ ಇದ್ದೀವಿ, ನಾವು ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಹಲವು ಬೆಳವಣಿಗೆಗಳಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಒಂದು 3-4 ದಿನಗಳಿಂದ ಏನೇನು ಡೆವಲಪ್ಮೆಂಟ್ಗಳಾಗಿದೆ, ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟರು, ಯಾರ್ಯಾರು ಏನೇನನ್ನು ಬಿಡುಗಡೆ ಮಾಡಿದರು, ಯಾರ್ಯಾರು ಆಡಿಯೋ ಬಿಡುಗಡೆ ಮಾಡಿದರು, ಬಿಡುಗಡೆ ಆದಂಥವ್ರಿಗೆ ಎಲ್ಲಿದ್ದಾರೆ, ಕೆಲವರು ಕಂಬಿ ಎಣಿಸ್ತಾ ಇದ್ದಾರೆ ಅಂಥ ಒಂದು ಸ್ಥಿತಿ. ಸೊ ಈ ಸಂತ್ರಸ್ತೆಯ ವಿಡಿಯೋ ಕೂಡ ಈಗ ಬಿಡುಗಡೆ ಆಗಿರುವಂಥದ್ದು. ಇದೆಲ್ಲದರ ಜೊತೆಗೆ ಇವತ್ತು ಬೇಲಿನ ವಿಚಾರಣೆ ಆಗುತ್ತೆ. ಇವತ್ತು ಬೇಲ್ ಸಿಗುತ್ತಾ ಏನು? ಬೇಲ್ ಸಿಗುತ್ತೆ ಅನ್ನೋದಾದರೆ ಯಾವ ಆಧಾರದ ಮೇಲೆ, ಯಾವ ಅಂಶಗಳ ಆಧಾರದ ಮೇಲೆ ಬೇಲ್ ಸಿಗಬಹುದು, ಅಥವಾ ರಿಜೆಕ್ಟ್ ಆಗುತ್ತೆ ಅನ್ನೋದಾದರೆ ಏನಾಗ್ಬೋದು? ಒಟ್ಟಾರೆಯಾಗಿ ಏನಾಗ್ಬೋದು ಇವತ್ತು ಭವಿಷ್ಯ ರೇವಣ್ಣವ್ರದ್ದು? ರಮೇಶ್, ರಂಗನಾಥ್, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಈ ಅರ್ಜಿ ವಿಚಾರಣೆ ನಡೆಯುತ್ತೆ. ಇದರಲ್ಲಿ ಮುಖ್ಯವಾಗಿ ಈಗ ಐಒ ರಿಪೋರ್ಟನ್ನು ಕೋರ್ಟ್ ಕೇಳಿದೆ. ಅಂದರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ತನಿಖೆ ಆಗಿದೆ, ಈ ತನಿಖೆ ಅಂಶವನ್ನು ಸೀಲ್ಡ್ ಕವರ್ನಲ್ಲಿ ಸಾಮಾನ್ಯವಾಗಿ ಐಒ ಕೊಡ್ತಾರೆ. ಹೀಗಾಗಿ ಇದುವರೆಗೂ ಯಾವುದೇ ರಿಪೋರ್ಟನ್ನು ತಾವು ಕೋರ್ಟ್ಗೆ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ನೀವು ತನಿಖಾಧಿಕಾರಿಯ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿ ಅಂತೇಳಿ ಮೊನ್ನೆನೇ ಕೋರ್ಟ್ ಹೇಳಿದೆ. ಹೀಗಾಗಿ ನ್ಯಾಯಾಧೀಶರಿಗೆ ಇವತ್ತು ಆ ಸೀಲ್ಡ್ ಕವರಲ್ಲಿ ಅವರು ತನಿಖಾ ವರದಿ, ಅಂದರೆ ಇದುವರೆಗೂ ಏನೇನು ಯಾರ್ಯಾರು ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ ಮತ್ತು ತನಿಖೆಯಲ್ಲಿ ಏನು ಬೆಳವಣಿಗೆ ಆಗಿದೆ ಅನ್ನೋದರ ಮಾಹಿತಿಯನ್ನು ಇವತ್ತು ಕೋರ್ಟ್ಗೆ ಕೊಡಬೇಕಾಗುತ್ತೆ. ಹೀಗಾಗಿ ಕೋರ್ಟ್ಗೆ ಅವರೇನು ಮಾಹಿತಿಯನ್ನು ಕೊಡ್ತಾರೆ ಅದು ಕೂಡ ಕೋರ್ಟು ಈ ಕೇಸ್ನ ಡಿಸೈಡ್ ಮಾಡೋದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇನ್ನು ಈ ಕೇಸ್ನಲ್ಲಿ ದಾಖಲೆಗಳನ್ನ ಇಟ್ಕೊಂಡು, ಯಾಕಂದರೆ ಈಗ ಯಾವುದೇ ವಿಡಿಯೋ ರಿಲೀಸ್ ಆದರೂ ಕೂಡ ಅದು ಕೋರ್ಟ್ ಅದನ್ನು ಪರಿಗಣನೆ ತಗೊಳ್ಳುವಂಥ ಸಾಧ್ಯತೆಗಳು ಕಡಿಮೆ. ಯಾಕೆಂದರೆ ಅದು ಕೋರ್ಟ್ನ ರೆಕಾರ್ಡ್ ಆಗೋವರೆಗೂ ಅದು ಪರಿಗಣನೆ ತಗೊಳ್ಳುವಂಥ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ಇವಾಗ ಕೋರ್ಟ್ನಲ್ಲಿ ಏನು ರೆಕಾರ್ಡ್ ಇದೆ, ಅಂದರೆ ಕಂಪ್ಲೇಂಟ್ ಏನಿದೆ ಮತ್ತು FIR ಏನಾಗಿದೆ, ಅದಾದಮೇಲೆ ಏನೇನು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, ಇದನ್ನು ಆಧರಿಸಿ ಕೋರ್ಟ್ ಡಿಸೈಡ್ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ HD ರೇವಣ್ಣ ಪರ ವಕೀಲರು ವಾದ ಮಾಡ್ತಿರೋದು ಏನಂತಂದರೆ ಈ ಕೇಸ್ ಅಟ್ರಾಕ್ಟ್ ಆಗೋದಿಲ್ಲ. 364A ಏನಿದೆ ಅದು ರಾಂಗ್ ಸೆಕ್ಷನನ್ನು ಹಾಕಿದ್ದಾರೆ. ಮತ್ತು ಇದರಲ್ಲಿ ಅಪಹರಣನೇ ಆಗಿಲ್ಲ. ಅಪಹರಣ ಆಗಿರಬೇಕು ಅಂದರೆ ಒಂದು ಬೇಡಿಕೆ ಇಟ್ಟಿರಬೇಕು. ಅಂದರೆ ಇಂಥ ಬೇಡಿಕೆಗೋಸ್ಕರ ನಾನು ಅಪಹರಣ ಮಾಡ್ತಾ ಇದ್ದೀನಿ ಅನ್ನೋಂಥ ಬೇಡಿಕೆ ಇರಬೇಕು ಮತ್ತು ಒತ್ತಡದಿಂದ ಕರ್ಕೊಂಡು ಹೋಗಿರಬೇಕು. ಆದರೆ ಇದ್ಯಾವುದೂ ಅಲ್ಲಾಗಿಲ್ಲ. ಜೊತೆಗೆ 364A ಏನಿದೆ ಅದು ಜೀವಾವಧಿ ಮರಣದಂಡನೆ ವಿಧಿಸುವಂಥ ಸೆಕ್ಷನ್ ಇರುವಂಥ ಒಂದು ಅಪರಾಧ. ಆದರೆ ಇದಿರುವಂಥದ್ದು ವಿಮಾನ ಅಪಹರಣ ಆದಾಗ ಅಂಥ ಸಂದರ್ಭದಲ್ಲಿ ಈ ಕೇಸನ್ನು, ಅಂದರೆ ಈ ಸೆಕ್ಷನನ್ನು IPCಯಲ್ಲಿ ಆ್ಯಡ್ ಮಾಡಲಾಯಿತು. ಅಂದರೆ ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಹರಣ ಏನಾಗಿತ್ತು ಅವಾಗಿಂದ ಆ್ಯಡ್ ಮಾಡಲಾಯಿತು. ಹೀಗಾಗಿ ಈ ಕೇಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇದೇನಿದ್ರು 363 ಅಂತ ಏನಿದೆ ಅದು
ಅದಕ್ಕೂ ಕೂಡ ಇದು ಒಳಪಡೋದಿಲ್ಲ, ಯಾಕೆಂದರೆ ಇದು ಅಪಹರಣನೇ ಆಗಿಲ್ಲ ಅನ್ನೋಂಥ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೂರಿನಲ್ಲಿ ರೇವಣ್ಣ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಅಂತೇಳಿ ಒಂದು ದೂರಿನಲ್ಲಿ ಮಗ ಹೇಳಿದ್ದಾನೆ. ಆದರೆ ರೇವಣ್ಣ ಸಾಹೇಬ್ರು ಹೇಳಿದ್ರು ಅಂತ ನೀವು ದೂರ ಹಾಕೋದಾದರೆ, ಅಂದರೆ ಅದೊಂದು ಪದದಿಂದ ದೂರ ಹಾಕೋದಾದರೆ, CM ಹೇಳಿದ್ರು ಅಂತ ಯಾರನ್ನಾದ್ರೂ ಕರ್ಕೊಂಡು ಹೋದರೆ CM ವಿರುದ್ಧನೂ ದೂರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀರಾ, ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಹೀಗಾಗಿ ಇದು ಅಂದರೆ ಈ ಕೇಸಲ್ಲಿ ಯಾವುದೇ ರೀತಿ ಬೆಳವಣಿಗೆಗಳಿಲ್ಲ, ತಪ್ಪಾಗಿಲ್ಲ, ಅಪಹರಣನೇ ಆಗಿಲ್ಲ ಅನ್ನೋದು HD ರೇವಣ್ಣ ಪರ ವಕೀಲರ ವಾದ. ಆದರೆ SIT ಪರ ವಕೀಲರ ವಾದ ಏನಂತಂದರೆ ಇದು ಅಪಹರಣನೇ, ಯಾಕೆಂದರೆ ಪುತ್ರನನ್ನು ರಕ್ಷಿಸುವಂಥ ಉದ್ದೇಶದಿಂದ ಈ ಒಂದು ಕಿಡ್ನಾಪ್ ಮಾಡಲಾಗಿದೆ. ಯಾಕೆ ಅಂತಂದರೆ ಈ ಮಹಿಳೆ ಏನಿದ್ದಾರೆ, ಈಕೆ ಸಂತ್ರಸ್ತ ಮಹಿಳೆ ಪ್ರಜ್ವಲ್ ರೇವಣ್ಣ ಈಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಥ ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಈ ವಿಡಿಯೋದಲ್ಲಿ ಇರುವಂಥ ಮಹಿಳೆ ದೂರು ಕೊಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತೇಳಿ ಈಗ SIT ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಇಬ್ಬರು ವಕೀಲರು ಅಂದರೆ SIT ಪರ ಇಬ್ಬರು SPP ಏನು ಹೊಸದಾಗಿ ನೇಮಕ ಆಗಿದ್ದಾರೆ, ಅವರಿಬ್ಬರು ಕೂಡ ಇವತ್ತು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಪ್ರತಿಯಾಗಿ ಮತ್ತೆ ಇವತ್ತು HD ರೇವಣ್ಣ ಪರ ವಕೀಲರು ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಹೀಗಾಗಿ ಇವತ್ತು ಎರಡೂ ಕಡೆ ವಾದ ಮಂಡನೆ ಆಲಿಸಿ ಜೊತೆಗೆ IO ಏನು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ಕೋರ್ಟ್ ಇವತ್ತು ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ರಂಗನಾಥ್. ಓಕೆ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇವತ್ತು ಹಾಗಾದರೆ ಬೇಲ್ ಸಿಗುತ್ತೆ ಅನ್ನೋದು ಯಾವ್ಯಾವ ಆಧಾರದ ಮೇಲೆ? ಯಾಕಂದರೆ ಈ ಇಡೀ ಕೇಸ್ ನಡೆದು ಬಂದಂಥ ಹಾದಿ ಬಗ್ಗೆ ರಮೇಶ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ CV ನಾಗೇಶ್ ಮಂಡಿಸಿರುವಂಥ ವಾದ ಇದೆಯಲ್ಲ, ನೀವು ಯಾವ್ಯಾವ ಕೇಸ್ಗಳನ್ನು ಹಾಕಿದ್ದೀರಿ? ಎಲ್ಲೊಂದು ಕಡೆ ವಿಮಾನ ಅಪಹರಣ ಆದಂಥ ಸಂದರ್ಭದಲ್ಲಿ ಹಾಕುವಂಥ ಕೇಸ್ಗಳನ್ನು ಹಾಕಿದ್ರೆ ಬಂದಿದ್ದೇನು? ಯಾರನ್ನೋ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ ಆಯ್ತು, ಹಂಗಾದ್ರೆ ನೀವು ರೇವಣ್ಣವ್ರನ್ನ ಅರೆಸ್ಟ್ ಮಾಡ್ತೀರಿ. ನಾಳೆ ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಯಾರಾದರೂ ಕರ್ಕೊಂಬಂದರೆ ಅಥವಾ ಆ ಪ್ರಯತ್ನ ಪಟ್ಟರೆ ಮುಖ್ಯಮಂತ್ರಿಗಳನ್ನೂ ಅರೆಸ್ಟ್ ಮಾಡ್ತೀರ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದು. ಇವೆಲ್ಲ ಅಂಶಗಳನ್ನು ರಮೇಶ್ ಹೇಳಿದ್ರು. ಇವತ್ತು ನೋಡಬೇಕು ಇವತ್ತು ಏನಾಗುತ್ತೆ ಅಂತ. ಇನ್ನು ಸಂತ್ರಸ್ತೆಯ ವಿಡಿಯೋ ಇತ್ತೀಚಿಂದ ಅಥವಾ ಹಳೆಯದ ಈ ಪ್ರಶ್ನೆ ಇದ್ದೇ ಇದೆ. ಯಾರು ಈ ವಿಡಿಯೋ ಮಾಡಿದರು? ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾರು ಈ ವಿಡಿಯೋ ಮಾಡಿದರು? ಹಾಗಾದರೆ ಆಕೆನೇ ಸ್ವಇಚ್ಛೆಯಿಂದ ಕೊಟ್ಟಿದ್ದ ಅಥವಾ ಯಾರಾದರೂ ಬಲವಂತವಾಗಿ ಹೇಳಿಸಿದ್ದ? ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಹಲವಾರು ಪ್ರಶ್ನೆಗಳಿದೆ. ಯಾಕಂದರೆ ಒಂದಲ್ಲ, ಈ ಕೇಸ್ಗಳಿಗೆ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ನಾವು ನೀವು ಗಮನಿಸ್ತಾ ಇದ್ದೀವಿ ಭಾಳ ಹತ್ತಿರದಿಂದ. ಇಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ಬಿಡುಗಡೆ ಆಗಿರುವಂಥದ್ದು, ಅದು ಇತ್ತೀಚಿನ ವಿಡಿಯೋನಾ ಅಥವಾ ಹಳೆಯ ವಿಡಿಯೋನಾ ಅಥವಾ ಏನಾದರೂ ಈ ಇನ್ವೆಸ್ಟಿಗೇಷನ್ ಶುರುವಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಬಿಟ್ಟಿದ್ದ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮೊದಲು ಬಿಟ್ಟಿದ್ದು ಅನ್ನೋದಾದರೆ ಆಮೇಲೆ ಹೇಳಿಕೆಗಳೆಲ್ಲವೂ ಕೂಡ ಯಾಕೆ ಉಲ್ಟಾ ಪಲ್ಟಾ ಅದು, ಅಥವಾ ಆಕೆಯನ್ನು ಯಾರು ಅಪಹರಿಸಿದ್ಯಾರೋ, ಕರ್ಕೊಂಡು ಹೋಗಿದ್ಯಾರೋ, ಇಂಥ ಹಲವಾರು ಪ್ರಶ್ನೆಗಳಿವೆ. ಏನು ನಿಜಕ್ಕೂ ಈ ವಿಡಿಯೋ ಯಾವಾಗಿಂದು, ಏನು ಇದ್ರ ಬಗ್ಗೆ ಹೆಚ್ಚಿನ ವಿವರ ಏನಿದೆ ಮಂಜುನಾಥ್? ರಂಗನಾಥ್, ಏನು ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ವಿಡಿಯೋನ ಮಾಡ್ಕೊಂಡ್ರು ಅಂತ ಹೇಳಾಗ್ತಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ. ಆದರೆ ಈ ಒಂದು ವಿಡಿಯೋದಲ್ಲಿದ್ದಂಥ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ರು ಅಂತಕ್ಕಂಥ ಆರೋಪದಲ್ಲಿ ಮಾಜಿ ಸಚಿವ ರೇವಣ್ಣ ಅವರೀಗ ಜೈಲು ಪಾಲಾಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯದು ಅಂತ ಹೇಳಾಗ್ತಿರ್ತಕ್ಕಂಥ ಒಂದು ವಿಡಿಯೋ ಈಗ ನಿನ್ನೆಯಿಂದ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಆ ಮಹಿಳೆ ಪದೇ ಹೇಳ್ತಾರೆ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ರೇವಣ್ಣ ಅವರಾಗಲಿ, ಭವಾನಿ ಅಕ್ಕ ಅವರಾಗಲಿ, ಪ್ರಜ್ವಲ್ ಅವರಾಗಲಿ ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ, ನಾನೇ ಸ್ವಯಂ ಪ್ರೇರಿತವಾಗಿ ಅಂದರೆ ನೆಂಟರ ಮನೆಗೆ ಬಂದಿದ್ದೆ. ನನಗೇನು TV ನೋಡಿದಾಗ ಕೆಲವೊಂದು ವಿಚಾರಗಳು ಬರ್ತಾ ಇತ್ತು, ಅದನ್ನೆಲ್ಲ ನೋಡಿ ನನಗೆ ಬೇಜಾರಾಯಿತು. ಹಾಗಾಗಿ ನಾನು ಈಗ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಆಕೆ ಮಾತಾಡ್ತಾರೆ. ಸೊ ಇದನ್ನು ನೋಡಿದಾಗ ಸಹಜವಾಗಿಯೇ ಸಾಕಷ್ಟು ಅನುಮಾನಗಳು ಈ ವಿಡಿಯೋಗಳ ಮೇಲೆ ಮೂಡ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಆಕೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತೇಳಿ. ಸೊ ಅಟ್ ದ ಸೇಮ್ ಟೈಮ್ ಈಗ ರೇವಣ್ಣ ಅವರ ಬಂಧನ ಆಗಿರ್ತಕ್ಕಂಥದ್ದು ಆ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ಬಂಧನ ಆಗಿದೆ. ಹಾಗಿದ್ರೆ ಆಕೆ ನಿಜವಾಗ್ಲೂ ಕೂಡ ಕಿಡ್ನಾಪ್ ಆಗಿರಲಿಲ್ವಾ? ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿದ್ರೆ ಆಕೆಯಿಂದ ಕಿಡ್ನಾಪ್ ಆಗಿದೆ ಅಂತ ಹೇಳಿಕೆಯನ್ನು ನಂತರ ಈಗ ರೇವಣ್ಣ ಅವರು ಬಂಧನ ಯಾಕಾಯಿತು? ಅಥವಾ ಈ ಒಂದು ವಿಡಿಯೋ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ರಂಗನಾಥ್, ಯಾಕೆ ನಾನು 4 ದಿನ ಬೇಜಾರಾಯಿತು ಅಂತೇಳಿ ನೆಂಟರ ಮನೆಗೆ ಬಂದಿದ್ದೆ, ನಾನು ಇಲ್ಲಿ ಇದ್ದೀನಿ, ನನ್ನ ಮಗ ಗೊತ್ತಿಲ್ಲದೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ, ನಾನು 2 ದಿನ ಬರ್ತೀನಿ, ಅಂದರೆ ನಾನೇ ಬಂದಿದ್ದೆ, ನಾನೇ ವಾಪಸ್ ಬರ್ತೀನಿ, ಸೇಫ್ಟಿ ಆಗಿದ್ದೀನಿ, ನನಗೆ ಯಾರಿಂದ ತೊಂದರೆ ಇಲ್ಲ, ನಾನೇ ಬರ್ತೀನಿ ಅಂತೇಳಿ ಹೇಳ್ತಿರೋದು ನೋಡಿದ್ರೆ ಇದು ಆಕೆಯನ್ನು ಪೊಲೀಸರು ಅಂದರೆ ವಶಕ್ಕೆ ಪಡ್ಕೊಂಡು ಆಕೆಯಿಂದ ಹೇಳಿಕೆ ದಾಖಲು ಮಾಡ್ಕೊಳ್ಳೋಕ್ಕಿಂತ ಮುಂಚಿನ ವಿಡಿಯೋ ಅದು ಇದು ಅಂತೇಳಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ಈ ಒಂದು ವಿಡಿಯೋ ಕೂಡ ಈಗ ತನಿಖೆಗೆ ಒಳಪಡುತ್ತೆ. ಈ ಆಂಗಲ್ಲೂ ಕೂಡ SIT ತನಿಖೆ ಮಾಡ್ತಾರೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿದೆ. ಯಾಕೆಂತ ಹೇಳಿದ್ರೆ ಆಕೆ ಸ್ವಯಂ ಸ್ಫೂರ್ತಿಯಿಂದ ಇಂಥ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅಥವಾ ಹೇಳಿದಾರಾ? ಆ ವಿಡಿಯೋವನ್ನು ಯಾರ ಮುಂದೆ ಅವ್ರು ಹೇಳಿದ್ರು? ಆ ವಿಡಿಯೋವನ್ನು ಆಕೆ ಎಲ್ಲಿ, ಆ ಮಾತುಗಳನ್ನ ಆಕೆ ಎಲ್ಲಿ ಹೇಳಿದ್ರು? ಅದು ಯಾವ ಜಾಗ? ಆಕೆ ಅಲ್ಲಿಗೆ ಯಾಕೆ ಹೋಗಿದ್ರು? ಆ ವಿಡಿಯೋವನ್ನು ಯಾವ ಉದ್ದೇಶಕ್ಕಾಗಿ ದಾಖಲು ಮಾಡಿಕೊಂಡ್ರು? ಅಥವಾ ತಾನು ಕಿಡ್ನಾಪ್ ಆಗಿಲ್ಲ ಅಂತ ಆದಮೇಲೆ ಆಕೆ ಕಿಡ್ನಾಪ್ ಆಗಿದೆ ಅಂತೇಳಿ ದೂರು ದಾಖಲಾದಾಗ ಆಕೆ ಯಾಕೆ ವಾಪಸ್ ಬರಲಿಲ್ಲ? ನನ್ನ ಮಗನಿಗೆ ಫೋನ್ ಮಾಡಿ ಅಥವಾ ಸಂಪರ್ಕ ಮಾಡಿ ಯಾಕೆ ಹೇಳಲಿಲ್ಲ? ಈ ಎಲ್ಲ ಪ್ರಶ್ನೆಗಳು ಒಂದು ಕಡೆ ಮೂಡ್ತಾ ಹೋಗುತ್ತೆ. ಮತ್ತೊಂದು ಕಡೆ ಆಕೆ ಕಿಡ್ನಾಪ್ ಆಗಿಲ್ಲ ಅಂತಾದಮೇಲೆ ಅಂಥ ಒಂದು ಘಟನೆ ನಡೆದೇ ಇಲ್ಲ ಅಂತಾದಮೇಲೆ SIT ಅಥವಾ ಪೊಲೀಸರು ಯಾಕೆ ಆಕೆಯನ್ನು ಕಿಡ್ನಾಪ್ ಆಗಿದೆ ಅಂದರೆ ದೂರು ದಾಖಲಾಯಿತು, ಮತ್ತು ಅದನ್ನು ಹೇಗೆ ಮುಂದುವರಿಸಿದ್ರು? ಅದೇ ಪ್ರಕರಣದಲ್ಲಿ ರೇವಣ್ಣ ಬಂಧನ ಯಾಕಾಯಿತು? ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಹೋಗುತ್ತೆ. ಹಾಗಾಗಿ ಈಗ ಈ ಒಂದು ವಿಡಿಯೋ ಕೂಡ ತನಿಖೆಗೊಳಪಡುತ್ತೆ. ಈ ವಿಡಿಯೋದ ಅಸಲಿಯತೆಯನ್ನು ಯಾರು ಮಾಡಿದ್ರು, ಇದು ಸ್ವಯಂ ಸ್ಫೂರ್ತಿ ಹೇಳಿಕೆನ ಅಥವಾ ಒತ್ತಡದ ಹೇಳಿಕೆನ ಅಂತ ಎಲ್ಲವೂ ಕೂಡ ಈಗ ತನಿಖೆ ಭಾಗವಾಗಿ ಬರ್ತದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement.